ಶೃಂಗೇರಿ ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡಗೆ ಸಂಕಷ್ಟ ಶುರುವಾಯ್ತಾ? ಶೃಂಗೇರಿ ಕ್ಷೇತ್ರದ ಶಾಸಕ ಸ್ಥಾನ ಅಸಿಂಧು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿ ಭಾಗಶಃ ಮಾನ್ಯ ಮಾಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠ. ಜೀವರಾಜ್ ಸೇರಿ ಪರಾಜಿತ ಅಭ್ಯರ್ಥಿಗಳು ಸಲ್ಲಿಸಿದ್ದಂತಹ ಅರ್ಜಿ ಇದು. ಶೃಂಗೇರಿ ಕ್ಷೇತ್ರದ ಪೋಸ್ಟಲ್ ಮತ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ನೀಡಿದೆ. ಮುಂದಿನ 2 ವಾರದಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸೋದಕ್ಕೆ ಹೈಕೋರ್ಟ್ನಿಂದ ಸೂಚನೆ ಬಂದಿದೆ. ಶೃಂಗೇರಿ ಕ್ಷೇತ್ರದ ಶಾಸಕ ಸ್ಥಾನ ಅಸಿಂಧು ಕೋರಿ ಜೀವರಾಜ್ ಸೇರಿ ಪರಾಜಿತ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಿದ್ರು. ಈಗ ಹೈಕೋರ್ಟ್ ಏಕಸದಸ್ಯ ಪೀಠ ಭಾಗಶಃ ಅರ್ಜಿಯನ್ನ ಮಾನ್ಯ ಮಾಡಿದೆ. 201 ಮತಗಳಿಂದ ಶಾಸಕ ರಾಜೇಗೌಡ ಗೆಲುವು ದಾಖಲಿಸಿದರು. 1811 ಪೋಸ್ಟಲ್ ಮತಗಳಲ್ಲಿ 279 ಪೋಸ್ಟಲ್ ಮತ ತಿರಸ್ಕಾರ ಆಗಿದೆ. ತಿರಸ್ಕಾರವಾಗಿದ್ದ 279 ಮತಗಳ ಮರು ಎಣಿಕೆಗೆ ಮರುಪರಿಶೀಲನೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. 279 ಮತಗಳ ಮರು ಪರಿಶೀಲನೆಯ ನಂತರ ಫಲಿತಾಂಶ ಪ್ರಕಟಣೆಗೆ ಸೂಚನೆ ಕೊಟ್ಟಿದೆ ಕೋರ್ಟ್. ರಾಜೇಗೌಡ ವಕೀಲರ ಮನವಿಯ ಮೇರೆಗೆ ಆದೇಶಕ್ಕೆ 2 ವಾರಗಳ ತಡೆ ಕೋರಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಿದು ಶೃಂಗೇರಿ ಕಾಂಗ್ರೆಸ್ ಶಾಸಕ ರಾಜೇಗೌಡ ಅವ್ರಿಗೆ ಒಂದು ರೀತಿ ಸಂಕಷ್ಟ ಅಂತಲೇ ಹೇಳ್ಬೋದಾ? ಏನು ಕೋರ್ಟ್ ಕೊಟ್ಟಂತಹ ಆದೇಶದಲ್ಲಿ ಸೂಚನೆಯಲ್ಲಿ ಏನಿದೆ ಪ್ರಮುಖವಾಗಿ? ಖಂಡಿತ ವೀಣಾ, ರಾಜ್ಯದ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಶಾಸಕರ ಗೆಲುವಿನ ಸಂಬಂಧಪಟ್ಟಂತೆ ಸಲ್ಲಿಕೆಯಾಗಿದ್ದಂತಹ ಒಂದು ಚುನಾವಣಾ ತಕರಾರು ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದಂತಹ ಡಿ.ವಿ. ರಾಜೇಗೌಡ ಏನಿದ್ದಾರೆ, ಅವರ ಗೆಲುವು ಅದು ಕಾನೂನಾತ್ಮಕವಾಗಿಲ್ಲ. ಅಲ್ಲಿ ಪೋಸ್ಟಲ್ ಮತಗಳ ಎಣಿಕೆಯಲ್ಲಿ ಸಾಕಷ್ಟು ಅನುಮಾನ ಇರುವಂತದ್ದು. 279 ಪೋಸ್ಟಲ್ ಮತಗಳನ್ನ ರಿಜೆಕ್ಟ್ ಮಾಡಲಾಗಿದೆ. ಅದು ಆ ಕಾರಣವನ್ನು ಇಟ್ಟುಕೊಂಡು ಪರಾಜಿತ ಅಭ್ಯರ್ಥಿಗಳು, ಅದರಲ್ಲಿ ಕೂಡ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ ಜೀವರಾಜ್ ಸೇರಿದಂತೆ ಹಲವು ಸ್ಪರ್ಧೆ ಮಾಡಿದಂತಹ ಅಷ್ಟೇ ಅಲ್ಲಿನ ಅಭ್ಯರ್ಥಿಗಳು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಇಡೀ ಅಂದ್ರೆ ಆ ಕ್ಷೇತ್ರದ 1811 ಪೋಸ್ಟಲ್ ಬ್ಯಾಲೆಟ್ ಗಳಿರ್ತವೆ. ಅದರಲ್ಲಿ 279 ರಿಜೆಕ್ಟ್ ಮಾಡಲಾಗುತ್ತೆ. ಅಂದ್ರೆ ರಾಜೇಗೌಡರವರ ಗೆಲುವಿನ ಅಂತರ ಕೇವಲ 201 ಮತಗಳು ಮಾತ್ರ ಆಗಿದ್ದಂಥದ್ದು. ಅಂದ್ರೆ ಇದನ್ನ ನೋಡ್ತಾ ಹೋದ್ರೆ ರಿಜೆಕ್ಟ್ ಅಂದ್ರೆ ಗೆಲುವಿನ ಅಂತರಕ್ಕಿಂತ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್ ಗಳೇ ಜಾಸ್ತಿ ಇರುವಂತದ್ದು. ಅದ್ರಲ್ಲಿ ಏನೋ ಒಂದ್ ಕಡೆ ಗೋಲ್ಮಾಲ್ಗಳಾಗಿದೆ, ಅದನ್ನ ರಿಕೌಂಟ್ ಮಾಡಬೇಕು. ಮತ್ತೆ ಈ ಕಾರಣದ ಜೊತೆಗೆ ಇನ್ನೊಂದಷ್ಟು ಕಾರಣಗಳು ಇಟ್ಕೊಂಡು ಅವ್ರನ್ನ ಅಸಿಂಧು ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಹೈಕೋರ್ಟ್ ನ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿದಂತಹ ಏಕಸದಸ್ಯ ಪೀಠ ಇವತ್ತು ಭಾಗಶಃ ಅರ್ಜಿಯನ್ನ ಮಾನ್ಯ ಮಾಡಿರುವಂತದ್ದು. ಅಂದ್ರೆ ಭಾಗಶಃ ಅಂದ್ರೆ ಅವರ ಶಾಸಕ ಸ್ಥಾನವನ್ನೇ ಅಸಿಂಧು ಮಾಡಬೇಕು ಅನ್ನುವಂಥದ್ದು ಅವರ ಪ್ರಮುಖ ಪ್ರಾರ್ಥನೆ ಆಗಿತ್ತು. ಆದ್ರೆ ಅವರ ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸದೆ ಕೇವಲ ಈ ಒಂದು ಪೋಸ್ಟಲ್ ಬ್ಯಾಲೆಟ್ ಗಳ ಎಣಿಕೆಯಲ್ಲಿ ಆದಂತ ಗೊಂದಲಗಳೇನಿತ್ತು, ಮತ್ತೆ 279 ರಿಜೆಕ್ಟೆಡ್ ಮತಗಳಿದ್ವು, ಅದನ್ನ ರೀಕನ್ಸಿಡರ್ ಮಾಡ್ಬೇಕು, ಅಂದ್ರೆ ವೆರಿಫೈ ಮಾಡಬೇಕು. ರಿಜೆಕ್ಟೆಡ್ ಮತಗಳನ್ನ ವೆರಿಫೈ ಮಾಡಬೇಕು. ಅದಾದ ನಂತರ ಒಟ್ಟು 1811 ಪೋಸ್ಟಲ್ ಬ್ಯಾಲೆಟ್ ಗಳನ್ನ ರೀಕೌಂಟ್ ಮಾಡಬೇಕು. ಅದಾದ ನಂತರ ಅದರಲ್ಲಿ ಬರುವಂತ ಒಂದಷ್ಟು ಫಲಿತಾಂಶವನ್ನ ಅನೌನ್ಸ್ ಮಾಡಬೇಕು ಅನ್ನುವಂತಹದ್ದು ನ್ಯಾಯಪೀಠದ ಆದೇಶ ಆಗಿತ್ತು. ತಕ್ಷಣಕ್ಕೆ ಈ ಆದೇಶ ಹೊರಗಡೆ ಬರ್ತಾ ಇದ್ದ ತಕ್ಷಣಕ್ಕೆ ಶಾಸಕ ರಾಜೇಗೌಡ ಅವರ ಪರ ವಕೀಲರು ಸಾಕಷ್ಟು ಮನವಿಯನ್ನ ಮಾಡಿ ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ನಾವು ಮೇಲ್ಮನವಿಯನ್ನ ಸಲ್ಲಿಸ್ತೇವೆ, ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ, ಹಾಗಾಗಿ ಈ ಆದೇಶಕ್ಕೆ ಒಂದು ತಡೆಯನ್ನ ನೀಡಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಅಂದ್ರೆ ಈ ಏನು ಹೈಕೋರ್ಟ್ ಆದೇಶವನ್ನ ಮಾಡಿದ್ದು 2 ವಾರದ ಒಳಗಾಗಿ ರೀಕನ್ಸಿಡರ್ ಮಾಡಬೇಕು, ಅದು ರೀಕೌಂಟ್ ಮಾಡಿ ಫಲಿತಾಂಶವನ್ನ ತಿಳಿಸಬೇಕು ಅಂತೇಳಿ ಆದೇಶವನ್ನು ಮಾಡಿತ್ತು. ಅದೇ ಸಮಯ ಅಂದ್ರೆ 2 ವಾರಗಳ ಕಾಲ ಈಗ ತಡೆಯನ್ನ ನೀಡಿರುವಂತಹದ್ದು. ಹಾಗಾಗಿ ಈಗ ಇಲ್ಲಿ ಇರುವಂತಹದ್ದು ಈ ಕ್ಷೇತ್ರದಲ್ಲಿ ಪೋಸ್ಟಲ್ ಬ್ಯಾಲೆಟ್ ಗಳ ರಿಜೆಕ್ಟ್ ಆಗ್ಲಿ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ರೀಕನ್ಸಿಡರೇಷನ್ ಆದೇಶವನ್ನು ಮಾಡಿರುವಂತದ್ದು. ತಾವೇ ಕೊಟ್ಟಂತ ಆದೇಶಕ್ಕೆ ನ್ಯಾಯಮೂರ್ತಿ ನಟರಾಜನ್ ಅವರಿಗೆ 2 ವಾರಗಳ ಕಾಲ ತಡೆಯನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿ ತಡೆ ಅಂತಂದ್ರೆ ಅದು ಮುಂದುವರಿತೆ, ಇಲ್ಲ ಅಂದ್ರೆ ಎಣಿಕೆ ಕಾರ್ಯ ಮುಂದುವರಿಬೇಕಾಗುತ್ತೆ. ವೀಣಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.